ದೊಡ್ಡ ಅನಾಹುತದಿಂದ ಕಾಪಾಡಿದ ನಮ್ಮ ರಾಘವೇಂದ್ರ ಸ್ವಾಮಿಗಳು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಗ್ಸ್ ಚಾನಲ್. ಫ್ರೆಂಡ್ಸ್, ನಾನು 4 ತಿಂಗಳಿಂದ ವಿಡಿಯೋನ ಮಾಡಿಲ್ಲ. ಈ 4 ತಿಂಗಳಲ್ಲಿ ಆಗಿರುವಂತಹ ರಾಯರ ಮಹಿಮೆಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ದಿನ ಒಂದೊಂದು ವಿಡಿಯೋದಲ್ಲಿ ನಾನು ಆಗಿರುವಂತಹ ಮಹಿಮೆನ ವಿಡಿಯೋ ಮುಖಾಂತರ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದಕ್ಕೂ ಮುಂಚೆ ಅದರಲ್ಲಿ ಒಂದು ವಿಷಯದ ಬಗ್ಗೆ ಇವಾಗ ಫಸ್ಟ್ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ. ಫ್ರೆಂಡ್ಸ್, ಆಯುಧ ಪೂಜೆ ಆಯಿತು. ಆಯುಧ ಪೂಜೆ ಆದಮೇಲೆ ನಮಗೆ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ನಮಗೆ 1 ವರ್ಷದಿಂದ ಎಳ್ನೀರು ಸಿಕ್ಕಿಲ್ಲ. ನನ್ನ ಮಗನಿಗೆ 1 ವರ್ಷದಿಂದ ಎಳ್ನೀರು ಸಿಕ್ಕಿರಲಿಲ್ಲ. ಆಯುಧ ಪೂಜೆ ಆಗಿ ಗಾಡಿಗೆಲ್ಲ ಪೂಜೆ ಮಾಡಿ ಎಲ್ಲ ಗ್ರ್ಯಾಂಡಾಗಿ, ಮತ್ತು ನಮಗೆ ಕೆಲ್ಸಕ್ಕೆ ಬರ್ತಿದ್ದಂತಹ ಎಳ್ನೀರಿಗೆ ಕೆಲ್ಸಕ್ಕೆ ಬರ್ತಿದ್ದಂಥವ್ರನ್ನ ಕರ್ಕೊಂಬಂದು ಈ ವರ್ಷ ಬಟ್ಟೆ ಕೊಟ್ಟಿಲ್ಲ. ಯಾಕೆ ಅಂದರೆ 1 ವರ್ಷದಿಂದ ನಮಗೆ ಎಳ್ನೀರು ಸಿಕ್ಕಿಲ್ವಲ್ಲ, ಅದಕ್ಕೋಸ್ಕರ ಅವ್ರಿಗೆ ಸ್ವೀಟ್ ಕೊಟ್ಬಿಟ್ಟು ಕೈಗೆ 500 ರೂಪಾಯಿ ಕೊಟ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಆವತ್ತಿನ ಪೂಜೆ ಮುಗಿಸ್ತು. ಅದಾದ 1-2 ದಿನಕ್ಕೆ ನಮಗೆ ಎಳ್ನೀರದ್ದು ಇದು ಬಂತು. ಸರಿ ಅಂದ್ಬಿಟ್ಟು ನನ್ನ ಮಗ ಹೋಗ್ಬಿಟ್ಟು 1 ದಿನ ಎಳ್ನೀರು ಕೂದ, ಮತ್ತು 2 ದಿನ ಕೂದ. 3ನೇ ದಿವಸಕ್ಕೆ ಬೆಳಗಿನ ಜಾವ ಬೇಗ ಹೋಗಬೇಕು. ಎಳ್ನೀರಿಗೆ ಹೋದರೆ ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಲ್ವಾ. ಎಳ್ನೀರಿಗೆ ಹೋಗೋರೆಲ್ಲ 4:30-5 ಗಂಟೆ, ಊರೇನಾರು ತುಂಬ ದೂರ ಇದ್ದರೆ 3:30ಗೆ ಹೋಗ್ತಾರೆ. ನನ್ನ ಮಗ 5 ಗಂಟೆಗೆ ಎದ್ದು ಹೋದ. ಆಳುಗಳು ಕರ್ಕೊಂಡು ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಆ ಆಳುಗಳನ್ನೂ ಕರ್ಕೊಂಡು ಹೋದ. ನಮ್ಮೂರಿಂದ ಸುಮಾರು ಒಂದು 12 ಕಿಲೋಮೀಟ್ರು ಮುಂದೆ ಹೋಗಿದ್ದಾರೆ. ಹೋಗಿರ್ಬೇಕಾದ್ರೆ ಅಲ್ಲಿಗೆ ಹೋಗೋಷ್ಟೊತ್ತಿಗೆ 5:45 ಹತ್ತತ್ರ ಆಗೈತೆ. 5:40, 5:45 ಹತ್ತತ್ರ ಆಗೈತೆ. ಲೇಡೀಸು ಒಂದು 4-5 ಜನ ವಾಕಿಂಗ್ ಹೋಗ್ತಿದ್ರಂತೆ. ಮೊಬೈಲ್ ಟಾರ್ಚ್ ಇಟ್ಕೊಂಡು ವಾಕಿಂಗ್ ಹೋಗ್ತಾ ಇದ್ರಂತೆ. ಆಕಾಶ್ ಅಂದರೆ 5-6 ಜನ ಅಂದರೆ ಅವರು ಒಬ್ರು ಹೋಗಿದ್ರೆ ಸರಾಗದವರು ಅಡ್ಡಾಡ್ಲ ಪಕ್ಕ ಲೈನಲ್ಲಿ ಹೋಗ್ತಿದ್ರಂತೆ. ಸೈಡ್ ಕೊಡಲಿ ಅಂದ್ಬಿಟ್ಟು ನನ್ನ ಮಗ ಏನು ಮಾಡಿದ್ದಾನೆ, ಹಾರನ್ ಹೊಡೆದಿದ್ದಾನೆ. ಹಾರನ್ ಹೊಡೆದಿದ್ದ ತಕ್ಷಣ ಒಬ್ಬಮ್ಮ ಏನು ಮಾಡಿದ್ದಾರೆ, ಮೊಬೈಲ್ ಟಾರ್ಚ್ ಹಿಂದಕ್ಕೆ ತಿರುಗಿ ಹಿಂಗೆ ಮೊಬೈಲ್ ಟಾರ್ಚ್ ಹಿಂದಕ್ಕೆ ಹಿಂಗೆ ಹೊಡೆದವ್ರೆ. ಅಂದರೆ ಹಿಂಗೆ ಅವರು ತಿರ್ಕೊಂಬಿಟ್ಟವ್ರೆ. ಅವರು ತಿರ್ಕೊಂಡು ಟಾರ್ಚ್ನು ಹಿಂಗೆ ಹಿಂದಕ್ಕೆ ಇಟ್ಕೊಂಡು ಹೊಡೆದ್ಬಿಟ್ಟವ್ರೆ. ಆವಾಗ ಟಾರ್ಚು ಬೆಳಕು ಗಾಡಿಗೆ ಬಿದ್ದೈತೆ. ಅಂದರೆ ಆಕಾಶಕ್ಕೆ ಗಾಡಿ ಓಡಿಸುವಾಗ ಗ್ಲಾಸ್ಗೆ ತಕ್ಷಣಕ್ಕೆ ಹಿಂಗೆ ಎದುರುಗಡೆ ಬಿದ್ದೈತೆ. ಬಿದ್ದಾಗ ಅವ್ನ ಮುಂದೆಗಡೆ ರೋಡೇ ಕಾಣಿಸಿಲ್ಲ. ಸಡನ್ನಾಗಿ ಬ್ರೇಕ್ ಹಾಕಿದ್ದಾನೆ. ಸಡನ್ನಾಗಿ ಬ್ರೇಕ್ ಹಾಕಿದ ತಕ್ಷಣ ಗಾಡಿ ಟರ್ನ್ ಆಗ್ಬಿಟ್ಟೈತೆ. ಟರ್ನ್ ಆಗಿ ನಮ್ಮ ಸೈಡು ಕಾವಲಿಗಳೈತೆ, ಅಂದರೆ ಗದ್ದೆಗಳಿಗೆ ಪುಟ್ಪುಟಾಣಿ ಕಾವಲಿ, ದೊಡ್ಡ ಕಾವಲಿಯಿಂದ ಗದ್ದೆಗೆ ಬರೋಕ್ಕೆ ಪುಟ್ಪುಟಾಣಿ ಕಾವಲಿನ ಇದು ಮಾಡಿರ್ತಾರೆ ನೀರು ಬರೋಕ್ಕೆ, ಗದ್ದೆಗೆ ನೀರು ಬರೋಕ್ಕೆ. ಅದು ಆ ಕಾವಲಿ ಏನಪ್ಪ ಅಂದರೆ ಒಂದು 2-3 ಅಡಿ ರೋಡಿಂದ 3 ಅಡಿ ಡೌನ್ ಆಗೈತೆ. ಅಲ್ಲಿಗೆ ಹೋಗಿ ಗಾಡಿ ಹೋಗ್ಬಿಟ್ಟೈತೆ. ಸದ್ಯಕ್ಕೆ ಏನಪ್ಪ ಅಂದರೆ ಗಾಡಿ ದಬಾಕಲಿಲ್ಲ. ಗಾಡಿ ಹಿಂಗೆ 3 ಅಡಿ ಹಳ್ಳಕ್ಕೆ ಹೋಗೈತೆ. ಗಾಡಿ ದಬಾಕಲಿಲ್ಲ. ಉಲ್ಟಾ ಆಗಬೇಕಾಯ್ತು ಗಾಡಿ. ಅದು ಬಿದ್ದಿರೋದು ಹಿಂಗೆ ಫಾಸ್ಟಾಗಿ ಹೋಗಿ ಆ ಗುಂಡಿ ಒಳಗೆ ಬಿದ್ದಿರೋದು, ಆ ಕಾವಲಿ ಒಳಗೆ ಬಿದ್ದಿರೋದು ನೋಡಿದ್ರೆ ಉಲ್ಟಾ ಆಗಬೇಕಿತ್ತು. ಅದು ಹಿಂಗೆ ಉಲ್ಟಾನೂ ಆಗಿಲ್ಲ. ಮತ್ತು ಒಂದೇ ಒಂದು ಅಡಿ ಫ್ರೆಂಡ್ಸ್, ಒಂದೇ ಒಂದು ಅಡಿ ಅದು ಲೆಫ್ಟ್ ಸೈಡ್ಗೆ ಹೋಗಿದ್ರೆ ಲೈಟ್ ಕಂಬಕ್ಕೆ ಹೊಡೆಯೋದು. ಲೈಟ್ ಕಂಬಕ್ಕೆ ಹೊಡೆದು ನನ್ನ ಮಗನ ಪಕ್ಕ ಕೂತಿದ್ದಂಥವ್ರಿಗೆ ಏಟಾಗೋದು. ಇನ್ನು 1-2 ಅಡಿ ಮುಂದಕ್ಕೆ ಹೋಗಿದ್ರೆ ಗದ್ದೆಯಲ್ಲಿ ಕಲ್ಕಂಬ ನೆಟ್ಟಿರ್ತಾರೆ ಗೊತ್ತಾ, ಕಲ್ಕಂಬಕ್ಕೆ ಹೊಡೆಯೋದು. ಅವಾಗ ಆಕಾಶಕ್ಕೆ ಏಟಾಗಬೇಕಾಯ್ತು. ಆ ಕಲ್ಕಂಬ ಸ್ಟ್ರೈಟು ಗ್ಲಾಸ್ಗೆ, ಎಂಟ್ರೆನ್ಸ್ ಗ್ಲಾಸ್ಗೆ ಹೊಡೆಯುವಷ್ಟು ಇದ್ದಿತ್ತು. ಏಕೆಂದರೆ ಆ ಗಾಡಿ ಗುಂಡಿಗೆ ಹೋಯ್ತಲ್ಲ, ಹಾಗಾಗಿ ಇಲ್ಲಾಂದರೆ ಈ ಪಕ್ಕದಲ್ಲಿ ಕೂತಿದ್ದಂಥವ್ರಿಗೆ ಏಟಾಗಬೇಕಾಯ್ತು, ಇಲ್ಲ ನನ್ನ ಮಗನಿಗೆ ಏಟಾಗಬೇಕಾಗಿತ್ತು. ಇಲ್ಲ ಹಿಂದೆಗಡೆ ಬಾಡೀಲಿ 2 ಹುಡುಗರಿದ್ರು, ಅವ್ರಿಗೂ ಏನೂ ಏಟಾಗಲಿಲ್ಲ. ಗಾಡಿಗೆ ಮಾತ್ರ ಮುಂದೆಗಡೆ ಫ್ರಂಟಲ್ಲಿ ಗಾಡಿಗೆ ಮತ್ತು ಡೋರು, ಲೆಫ್ಟ್ ಸೈಡ್ ಡೋರ್ಗೆ ಹೊಡೆದೈತೆ. ಅಷ್ಟು ಗಾಡಿ ಏಟಾಯಿತು ಅಷ್ಟೇ. ಅಷ್ಟು ಬಿಟ್ಟರೆ
ಜನಗಳ್ಗಂತೂ ಒಂದು ಉಲ್ಕಡ್ಡಿಯಷ್ಟು ಏಟಾಗಲಿಲ್ಲ. ಸರಿ ಆಯಿತು ಅಂತಂದ್ಬಿಟ್ಟು ಇವನು ಗಾಡಿಯಿಂದ ಇಳಿದು ಈ ಸೈಡ್ ಲೆಫ್ಟ್ ಸೈಡ್ ಕೂತಿದ್ದವ್ರಿಗೆಲ್ಲ ಲೈಟ್ ಕಂಬ ಹೊಡೆದ್ಬಿಡ್ತೋ ಏನಾಯಿತೋ ಎತ್ತಾಯಿತೋ ಅಂತ ಒಂದು ಸೆಕೆಂಡ್ ಹಂಗೆ ಜೀವ ಸಖತ್ ನಡ್ಗೋಗಿ ಆಮೇಲೆ ಗಾಡಿಯಿಂದ ಇಳಿದ್ಬಿಟ್ಟು ಈ ಕಡೆ ಕೂತಿದ್ದವ್ರಿಗೆ ಏನಾಯಿತು ಅನ್ನೋ ಅವ್ರಿಗೆ ಏನೂ ಆಗಿಲ್ಲ ಸದ್ಯಕ್ಕೆ. ಅಪ್ಪ ದೇವರೇ ಹೆಂಗೋ ಕಾಪಾಡಿದ್ರು ಅಂತ ಅಂದ್ಕೊಂಡು ಹಿಂದೆಗಡೆ ಬಾಡಿಗೆ ಓಡೋಗಿ ನೋಡೋದಂತೆ ಅಲ್ಲಿದ್ದಿಬ್ಬರು ಹುಡುಗ್ರಿಗೂ ಏನೂ ಆಗಿಲ್ಲ. ಆಮೇಲೆ ಗಾಡಿಯ 3 ಅಡಿ ಕವಲಿಯಿಂದ ಗಾಡಿ ಎತ್ತಬೇಕಲ್ಲ, ಏನು ಮಾಡೋದು ಅಂತಂದ್ಬಿಟ್ಟು ಇಷ್ಟೆಲ್ಲ ಆಗೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಇದು 6 ಗಂಟೆ ಹತ್ತತ್ರ ಆಗೈತೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಹೋಗೋರು ಬರೋರು ರೋಡ್ ಅಲ್ವಾ, ಮೇನ್ ರೋಡ್, ಮಾಮೂಲಿ ಹಳ್ಳಿಗಳದ್ದು ಮೇನ್ ರೋಡು, ಟಾರ್ ರೋಡ್ ಇರುತ್ತೆ ಅಲ್ವಾ, ಯಾರು ಓಡಾಡ್ತಾನೆ ಇರ್ತಾರೆ ಗಾಡೀಲಿ. ಅಲ್ಲಿ ಹೋಗೋರು ಬರೋರ್ನೆಲ್ಲ ಅಣ್ಣ ಎತ್ತಮ್ಮ ಬನ್ನಿ ಅಂತ ಹೆಲ್ಪ್ ಕೇಳಿದ್ದಾನೆ. ಅದು ಯಾರು ಎತ್ತಿದ್ರು ಅಂದರೆ ಗುಂಡಿಯಿಂದ ಗಾಡಿ ಮೇಲಕ್ಕೆ ಮುಂದೆಗಡೆ 2 ಚಕ್ರ ಗುಂಡಿದಿತ್ತಲ್ಲ ಅದು ಎತ್ತಕ್ಕಾಗಿಲ್ಲ. ಆಮೇಲೆ JCB ತರಿಸ್ಬಿಟ್ಟು ಅದನ್ನ ಎತ್ತಿ ಎಲ್ಲ ಇದು ಮಾಡಿಕೊಂಡು ಸ್ಟ್ರೈಟ್ ಹಂಗೆ ಊರಿಗೆ ಬಂದಿಲ್ಲ, ಸ್ಟ್ರೈಟ್ ಹಂಗೆ ಬೇರೆ ಗಾಡಿ ಹಗ್ಗ ಕಟ್ಕೊಂಡು ಅದನ್ನು ತಗೊಂಡೋಗ್ಬಿಟ್ಟು ಹಂಗೆ ಮೆಕ್ಯಾನಿಕ್ ಅಂಗಡೀಲಿ ಬಿಟ್ಬಿಟ್ಟು ಇವರು ಊರಿಗೆ ಬಂದರು. ಬರೋಷ್ಟರಲ್ಲಿ ಸರಿಯಾಗಿ ಒಂದು ಮಧ್ಯಾಹ್ನ ಆಗಿತ್ತು. ಬಂದುಬಿಟ್ಟು ಯಾಕಪ್ಪ ಇಷ್ಟು ಬೇಗ ಬಂದೆ, ಇಲ್ಲ ಗಾಡಿ ಇಲ್ಲ ಅಂತ ನಾನು ಕೇಳಿದೆ. ಆವಾಗ ಅಮ್ಮ ಭಯಪಡಬೇಡ ಅಮ್ಮ, ಹಿಂಗೆಲ್ಲ ಆಯಿತು, ಅದು ಯಾರೋ ಆಂಟಿ ಟಾರ್ಚ್ ಹಿಡಿದ್ಬಿಟ್ರು ಕಣಮ್ಮ, ತಕ್ಷಣಕ್ಕೆ ಬ್ರೇಕ್ ಹಾಕ್ತೆ ಎಲ್ಲ ಹಿಂಗೆ ಅಡ್ಡಾಡ್ಲ ಬೇರೆ ಹೋಯ್ತಾಯಿದ್ರು. ಅವಮ್ಮ ಟಾರ್ಚ್ ಹಿಡಿದು ತಕ್ಷಣ ನಾನು ಬ್ರೇಕ್ ಹಾಕ್ತೆ, ಹಿಂಗೆ ಗಾಡಿ ಹಿಂಗೆ ರಿವರ್ಸ್ ಆಗಿ ಹಿಂಗೆ ಆಗೋಯ್ತು ಅಂತ ನಡೆದಿದ್ದ ಸ್ಟೋರಿ ಎಲ್ಲನೂ ಹೇಳ್ದೆ. ನನಗೆ ಆವಾಗ ಅಪ್ಪ ದೇವರೇ, ರಾಗಪ್ಪ ರಾಯರೇ, ನೀವೇ ಇದ್ದೀರಾ, ನೀವೇ ಇವತ್ತು ಗಾಡಿಗೆ ಏಟಾದರೂ ಪರವಾಗಿಲ್ಲ, ಮನುಷ್ಯರು ಚೆನ್ನಾಗಿದ್ದಾರಲ್ಲ, ನನ್ನ ಉಲ್ಕಡ್ಡಿಯಷ್ಟು ಇಷ್ಟು ದೊಡ್ಡದು ಇದಾದ್ರೂ ಇಷ್ಟು ದೊಡ್ಡ ಇದಾಗಿದ್ರೂ ನೀವು ಉಲ್ಕಡ್ಡಿಯಷ್ಟು ನೋವಾಗ್ದಂಗೆ ಕಾಪಾಡಿಕೊಂಡು ನನ್ನ ಮಗನ ನಮ್ಮ ಮನೆಗೆ ಕರ್ಕೊಂಬಂದ್ರಲ್ಲ, ಸಾಕು, ಗಾಡಿಗೆ ಬೇಕಾದ್ರೆ ಖರ್ಚಾದರೂ ಆಗಲಿ ಅಂದ್ಬಿಟ್ಟು ತಕ್ಷಣಕ್ಕೆ ಕೈಕಾಲು ಮುಖ ತೊಳ್ಕೊಂಡು ರಾಯರ್ ಫೋಟೋ ಮುಂದೆ ಹೋಗ್ಬಿಟ್ಟು ರಾಯರ್ ಕೈ ಮುಗಿದೆ. ಆಮೇಲೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಅದನ್ನು ಗಾಡಿನ ಮೆಕ್ಯಾನಿಕ್ ಅಂಗಡಿಗೆ ಬಿಟ್ಟಿದ್ದ. ಹೋಗ್ಬಿಟ್ಟು ಫುಲ್ ರೆಡಿನೇ ಮಾಡಿಸ್ಬಿಟ್ಟು, ಫುಲ್ ಹಿಂದೆಗಡೆ ಬಾಡಿ ಎಲ್ಲ ಸ್ವಲ್ಪ ತುಕ್ಕಿ ಹಿಡ್ದಿತ್ತು, ಫುಲ್ ರೆಡಿ ಮಾಡಿ ಅಂತ ಅಂದ್ಬಿಟ್ಟು ಫುಲ್ ರೆಡಿ ಮಾಡಿಸೋದು. ಅದಕ್ಕೆ 56,000 ಖರ್ಚಾಯಿತು. ಟೈರ್ ಗೀರೆಲ್ಲ ಹೊಸದಾಕಿಸಿ, ಬಾಡಿ ಎಲ್ಲ ಹೊಸದಾಕಿಸಿ ಎಲ್ಲ ಮಾಡಿಸ್ತು. ಹಾಗಾಗಿ ಇಷ್ಟು ಆಯಿತು. ಇಷ್ಟರಲ್ಲಿ ಏನು ನಾವು ರಾಯರನ್ನ ನಂಬಿದ್ದೀವಿ ಅಂದರೆ ರಾಯರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಫ್ರೆಂಡ್ಸ್, ಯಾವಾಗಲೂ ರಾಯರ್ ನಮ್ಮ ಜೊತೆ ಇರ್ತಾರೆ. ನೋಡಿ ಎಷ್ಟು ದೊಡ್ಡ ಅಪಘಾತ ಆಗಬೇಕಿತ್ತು, ಎಷ್ಟು ನೋವು ಅನುಭವಿಸ್ಬೇಕಾಗಿತ್ತು. ಆಮೇಲೆ ಜನಗಳು ಹಾಡ್ಕೊತಿದ್ರು, ಆಯ್ತು ಪೂಜೆ ಅದೊಂದು 2-3 ದಿವಸಕ್ಕೆ ಈ ಥರ ಆಯಿತು, 4 ದಿವಸಕ್ಕೆ ಈ ಥರ ಆಯಿತು ಅಂದರೆ ಎಲ್ಲ ಗಾಡಿ ಸರಿಯಾಗಿ ಪೂಜೆ ಮಾಡಲಿಲ್ವೇನೋ, ಅವನೇ ದುರಂಕಾರದಲ್ಲಿ ಗಾಡಿ ಓಡಿಸ್ತಾನೆ, ಹಾಗೆ ಹೀಗೆ ಅಂದರೆ ಯಾರು ಒಬ್ಬರು ಕೆಳಗಡೆ ಬಿದ್ದರೆ ಅವ್ರ ಮೇಲೆ ಗೂಬೆ ಕೂರಿಸೋರು ಜಾಸ್ತಿ ಹಳ್ಳಿ ಜನ. ಆಮೇಲೆ ಸ್ವಲ್ಪ ಜನ ಏನಪ್ಪ ಅಂದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಇವನು ಗಾಡಿ ತೊಗೊಂಬಿಟ್ಟ, ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಎಳ್ನೀರು ಕುಯ್ತಾನೆ, ಈ ಥರ ಕಿಲಾಡಿಯಾಗಿ ಈ ಥರ ಬಿಸ್ನೆಸ್ ಮಾಡ್ತಾನೆ ಅನ್ನೋದು ಸ್ವಲ್ಪ ಜನಕ್ಕೆ, ನಮ್ಮೂರಲ್ಲೂ ಸ್ವಲ್ಪ ಜನಕ್ಕೆ ನನ್ನ ಮಗನ ಕಂಡ್ರೆ ಹೊಟ್ಟೆ ಕಿಚ್ಚಾಯಿತೆ. ಅವ್ರ ಮುಂಚೆರೆಲ್ಲ ನಾವು ಕೆಳಗಡೆ ಬಿದ್ದಂಗೆ ಆಗೋದು, ನಮ್ಮ ಜೊತೆ ರಾಯರಿಲ್ಲ ಅಂತ ಅಂದಿದ್ರೆ ಅವ್ರು ಆಡ್ಕೊಳ್ಳೋಕ್ಕೆ ದಾರಿ ಆಗೋದು ಫ್ರೆಂಡ್ಸ್. ನಮ್ಮ ಜೊತೆ ರಾಯರಿದ್ದು ನಮಗೆ ನಮ್ಮ ಜೊತೆ ಇದ್ದಂತಹ ಹುಡುಗರುಗಳಿಗೆ ಅಂದರೆ ಆಳು ಜೊತೆಲಿದ್ದಂತಹ ಎಳ್ನೀರು ಕೊಯ್ತಾ ಇರುವಂತಹ ಹುಡುಗರುಗಳಿಗೆ ಏನೂ ಏಟಾಗ್ದೇ ಕಾಪಾಡಿದ್ದಾರೆ. ಅದಕ್ಕೆ ನಾವು ರಾಯರಿಗೆ ಯಾವತ್ತೂ ನಾನು ರಾಯರ ಮಗಳಾಗಿರೋಕ್ಕೆ ಇಷ್ಟಪಡ್ತೀನಿ. ನಮಗೆ ಇತ್ತೀಚೆಗಂತೂ ಸುಮಾರು ಕಷ್ಟದಿಂದ ನನ್ನನ್ನು ಬಗೆಹರಿಸಿದ್ದಾರೆ. ಎಷ್ಟು ಪರಿಹಾರ ಯಾರಾದರೂ ನಂಗೆ ರಾಯರ ಮುಖಾಂತರ ಬರ್ತಾರೆ, ಯಾರಾದರೂ ರಾಯರ ಮುಖಾಂತರ ಬಂದು ನನಗೆ ಯಾವ ಥರದಲ್ಲಾದ್ರೂ ಸಹಾಯ ಮಾಡ್ತಾರೆ. ಅದಕ್ಕೆ ಹೇಳೋದು, ರಾಯರಿದ್ದಾರೆ. ನಮಗೆ ಒಳ್ಳೆ ಮನಸ್ಸಿದ್ರೆ ನಾವು ಯಾರಿಗಾರ ಒಬ್ರಿಗೆ ಸಹಾಯ ಮಾಡಿದ್ರೆ ನಮಗೆ ಅದಕ್ಕೂ 10 ಪಟ್ಟು ಸಹಾಯ ಮಾಡುವಂತಹವ್ರನ್ನ ರಾಯರು ಮನುಷ್ಯರ ರೂಪದಲ್ಲಿ ನಮಗೆ ರಾಯರು ಬಂದು ಸಹಾಯ ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ರಾಯರಿದ್ದಾರೆ.